ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಮೊಕ್ಸವಾರದಲ್ಲಿ ಇದ್ದೀನಿ. ಮೊಕ್ಸವಾರ ನನ್ನ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ತಿರೋರಿಗೆ ಹೊಸ ಊರೇನಲ್ಲ, ಇದು ನನ್ನ ಹಸ್ಬೆಂಡ್ ಅಂದ್ರೆ ಮೋನಿ ಅವರ ಅಜ್ಜಿ ಮನೆ ಮೊಕ್ಸವಾರದಲ್ಲಿರೋದು. ಅವ್ರ ಮನೆಗೆ ಬಂದಿದ್ದೀನಿ. ಇನ್ನೂ ಈಸಿಯಾಗಿ ಹೇಳ್ಬೇಕು ಅಂದ್ರೆ ನನ್ನ ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನೋಡಿದೀರಾ ತನು ಜೊತೆ ಮನೆಗೆ ಬಂದಿದ್ದೀನಿ. ಇಲ್ಲಿ ಸಹ ಒಂದು ಈಸಿ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ಅಂತ ಅಂದ್ರು ತನು ಜೊತೆ. ಸೊ ಏನ್ ಮಾಡ್ತಿದ್ದಾರೆ ಅಂತ ಬನ್ನಿ ಅಲ್ಲೇ ಹೋಗಿ ತೋರಿಸ್ತೀನಿ. ತನು ಜೊತೆ ನಮ್ಮನೇಲಿ ವಿಡಿಯೋಸ್ ಐತೆ, ಈಗ ನಿಮ್ ಮನೆಗೆ ಬಂದಿದೀವಿ. ಹಾಯ್ ಹೇಳಲ್ವಾ? ಹಾಯ್. ಇಲ್ಲಿ ಕಡೆ ಕಾಣಿಸ್ತಿಲ್ಲ, ಅಲ್ಲಿ ಕಾಣಿಸ್ತೀವಿ ಇವಾಗ ಕಾಣಿಸ್ತಾ ಇದೆ. ಮತ್ತೆ ಹಾಯ್, ಇದು ನಮ್ಮನೆ. ಇದು ಮೊಕ್ಸವಾರ ತನು ಜೊತೆ ಅವ್ರ ಮನೆ. ಇವತ್ತು ಅತ್ತೆನ್ ಬಿಡಕ್ಕೆ ಅಂತ ನಾವು ನೆನೆ ಸಂಜೆ ಇಲ್ಲಿಗೆ ಬಂದ್ವಿ. ಇವಾಗ ಇಲ್ಲಿ ಮಧ್ಯಾಹ್ನ ಅನ್ನನ ಕುಕ್ಕರಲ್ಲಿ, ಕೆಲವು ದಿನ ಕುಕ್ಕರಲ್ಲಿ ಮಾಡ್ತಾರೆ, ಹಾಗೆ ಕೆಲವೊಂದೊಂದ್ ದಿನ ಅನ್ನನ ಬಸಿತಾರೆ. ಅಂದ್ರೆ ಯಾವ ತರ ಅಂತ ಹೇಳೋದೆ? ಬಸಿಯೋದು ಅಂದ್ರೆ ಪಾತ್ರೆ ಇಟ್ಟು ನೀರ್ ಹಾಕಿ, ನೀರ್ ಕಾಯಿದ್ಮೇಲೆ ಅಕ್ಕಿ ಹಾಕಿ ಅದ್ ಬೆಂದ್ಮೇಲೆ ಬಸಿಯೋದು. ತೋರ್ಸ್ಲಾ? ಒಂದ್ ನಿಮಿಷ ತೋರಿಸ್ತೀನಿ. ಈ ತರ ಅನ್ನನ ಇವಾಗ ಬಸ್ತಿದ್ದಾರೆ. ಇಲ್ಲಿ ಗಂಜಿ ಎಲ್ಲ ಈ ಪಾತ್ರೆಗೆ ಇಳ್ದಿರುತ್ತೆ, ಇಲ್ಲಿ ಅನ್ನ ಅಲ್ವಾತೆ. ಸೊ ಇವಾಗ ಅದಕ್ಕೆ ಆ ಗಂಜಿನ ತಗೊಂಡು ನಾನೊಂದು ಹಲ್ವಾ ಮಾಡ್ತಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನ ಕೇಳು ಇರ್ಲಿಲ್ಲ, ತಿಂದು ಇಲ್ಲ. ಅನ್ನ ಬಸ್ತಿರೋ ಗಂಜಿಯಿಂದ ಇವತ್ತು ಒಂದು ಸ್ವೀಟ್ ನ ತನ್ನ ಜೊತೆ ನಮಗ್ ಮಾಡಿ ತೋರಿಸ್ತಾ ಇದಾರೆ. ತುಂಬಾ ಡಿಫ್ರೆಂಟ್ ಆಗಿದೆ ಕೇಳಕ್ಕೇನೆ. ನೋಡೋಣ ಹೇಗ್ ಮಾಡ್ತಾರೆ ಅಂತ. ಬನ್ನಿ ಶುರು ಮಾಡೋಣ. ಅದೇ ಫಸ್ಟ್ ಏನ್ ಮಾಡ್ಕೊಂಡಿದ್ರೆ ಗಂಜಿನ ಇದಕ್ಕೆ ಹಾಕಿದೀನಿ ಪಾತ್ರೆ ಕುದಿಯಕ್ಕೆ. ಬಸ್ತಿರೋ ಗಂಜಿನ ಅಲ್ವಾ, ಅನ್ನ ಬಸ್ತಿರುವಾಗ ಬಂದಿರೋ ಗಂಜಿನ ಈ ಪಾತ್ರೆಗೆ ಹಾಕಿ ಕುದಿಸ್ತಾ ಇದಾರೆ. ಇದಕ್ ಮತ್ತೆ ನಾವೇನು ನೀರ್ ಸೇರ್ಸಿಲ್ಲ, ಗಂಜಿ ಅಷ್ಟೇ. ಅದೇ ಗಂಜಿ. ಅದಕ್ಕೆ ಶುಗರ್ ಬೇಕು ಸ್ವಲ್ಪ, ಸಕ್ಕರೆ, ಆಮೇಲೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಏಲಕ್ಕಿ ಪೌಡ್ರು. ಅದಾಗದಿಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕು. ಅಂದ್ರೆ ಇವಾಗ ಇದು ಕುದ್ದಿ ಹಲ್ವಾ ಕನ್ಸಿಸ್ಟೆನ್ಸಿ ಬರ್ಬೇಕು ಅಲ್ವಾ? ಅಲ್ಲಿ ತನಕ ಈ ತರ ಕೈ ಆಡಿಸ್ತಾನೆ ಇರ್ಬೇಕಾ, ಇಲ್ಲ ಅದ್ರ ಪಾಡಿಗೆ ಕುದಿಬೋದಾ? ಸ್ವಲ್ಪ ಗಟ್ಟಿ ಆಗೋದು ಸುಮ್ಮನೆ ಇರ್ಬೋದು, ಆಮೇಲೆ ಕೈ ಆಡಿಸ್ಬೋದು. ಸ್ವಲ್ಪ ಗಟ್ಟಿ ಆಗೋ ತನಕ ಅದ್ರ ಪಾಡಿಗೆ ಅದನ್ನ ಕುದಿಯಕ್ ಬಿಡ್ಬೋದು. ಆಮೇಲೆ ಸ್ವಲ್ಪ ಕೈ ಆಡಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ, ಗಟ್ಟಿ ತಳ ಹಿಡಿಯುತ್ತೆ. ಓಕೆ. ತನು ಜೊತೆ ಅದೇ ನಿಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕೊಬಹುದು. ಆಸ್ ಯೂಶುವಲ್ ನಮ್ಗೆ ಸ್ವೀಟ್ ಯಾವ ರೀತಿ ಬೇಕೋ ಆ ರೀತಿ. ಜಾಸ್ತಿ ಸ್ವೀಟ್ ತಿನ್ನೋರಿಗೆ ಜಾಸ್ತಿ ಶುಗರ್ ಹಾಕೋಬಹುದು, ಕಮ್ಮಿ ತಿನ್ನೋರಿಗೆ ಕಮ್ಮಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾವ್ ಏನೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಉಪ್ಪು ಸೇರಿಸಿದ್ರೆ ರುಚಿ ಅಂತಾರೆ ಅಲ್ವಾ? ಅದೇ ಈ ಕಡೆ ಎಲ್ಲ ಪಾಯಸಕ್ಕಾಗಿರ್ಬೋದು ಎಲ್ಲದಕ್ಕೂ ಸ್ವಲ್ಪ ಒಂದ್ ಚಿಟಿಕೆ ಅಷ್ಟಾದ್ರೂ ಉಪ್ಪು ಆಡ್ ಮಾಡೇ ಮಾಡ್ತಾರೆ. ಸ್ವಲ್ಪ ಟೈಮ್ ಬೇಕು, ಇನ್ನು ತುಂಬಾನೇ ಟೈಮ್ ಬೇಕು. ಇವಾಗ ಇದು ಕುದ್ದಿ ಗಟ್ಟಿ ಆಗ್ಬೇಕು. ನೋಡೋಣ, ಸ್ವಲ್ಪ ಗಟ್ಟಿ ಆಗ್ಲಿ, ಆಮೇಲೆ ಮತ್ತೆ ಸಿಗ್ತೀನಿ. ಮತ್ತೆ ಈಗ ಉಪ್ಪಿನಕಾಯಿ ತೋರಿಸ್ತೀನಿ. ಸ್ನೇಹಿತರೆ, ಅಂತೂ ಇಂತೂ ತನು ಜೊತೆ ಬಿಡಕ್ಕೆ ಅಂತ ನಾವು ಮೊಕ್ಸವಾರಕ್ಕೆ ಬಂದಿದೀವಿ. ಬೇಜಾರಾಗ್ತಾ ಇದೆ, ಯಾಕಂದ್ರೆ ಆಲ್ಮೋಸ್ಟ್ 10 days ಇಂದನೂ ಅತ್ತೆ ನಮ್ ಜೊತೆನೆ ಇದ್ರು. ಖುಷಿಯಾಗಿತ್ತು. ಪ್ರತಿಮಕ್ಕಾಗಿರ್ಬೋದು, ತನು ಜೊತೆ, ಪಾಪು, ನಾನು, ಮೋನಿ, ಅಮ್ಮ ಎಲ್ಲ ಒಟ್ಟಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ವಾ? ಅದೇ ತುಂಬಾ ಚೆನ್ನಾಗಿತ್ತು. ಸಮ್ಮರ್ ಹಾಲಿಡೇಸ್ ಬರೀ ಪ್ರತಿಮಕ್ಕನ ಮಕ್ಳಿಗಲ್ಲ, ನಮಿಗೂ ಸಹ ಒಂಥರ ಸಮ್ಮರ್ ಹಾಲಿಡೇಸ್ ತರನೇ ಇತ್ತು. ಚೆನ್ನಾಗಿತ್ತು. ಮಧ್ಯದಲ್ಲಿ ಏನೇನೋ ಪ್ಲಾನ್ ಮಾಡಿದ್ವಿ, ಬಟ್ ಯಾವ್ದೋ ವರ್ಕ್ ಆಗ್ಲಿಲ್ಲ. ಆದ್ರೂ ಇದ್ದಿದ್ರಲ್ಲಿ ಒಂಥರ ಖುಷಿಯಾಗೆ ಟೈಮ್ ಸ್ಪೆಂಡ್ ಮಾಡಿದೀವಿ ಅಂತ ಅನ್ಬೋದು. ನಾಳೆ ಅತ್ತೆ ಇಲ್ಲಿ, ನಾನು ಚಿಕ್ಕಮಂಗ್ಳೂರ್, ಅಕ್ಕ ಇನ್ನೊಂದ್ ಕಡೆ, ಆ ತರ ಎಲ್ಲ ಸೆಪರೇಟ್ ಆಗ್ತೀವಿ. ಬೇಜಾರಾಗ್ತಾ ಇದೆ. ಅಂತದ್ರಲ್ಲೂ ಅತ್ತೆನೆ ಇವತ್ತು ಒಂದೇನಾದ್ರು ಬೇರೆ ರೆಸಿಪಿ ಮಾಡಿ ತೋರ್ಸೋಣ ಅಂತ ಅವ್ರಾಗೆ ಪಾಪ ಅಷ್ಟು ಖುಷಿಯಾಗಿ ನನಗೆ ಹೇಳಿದ್ರು. ಸೊ ಈಸಿಯಾಗಿ ಇವತ್ತು ನಾವು ನಿಮಗೆ ಸ್ವಲ್ಪನೂ ಬೇಜಾರು ಮಾಡ್ಕೊಂಡಾಗ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅತ್ತೆ ಮತ್ತೆ ಈ ರೀತಿನೇ ಸಿಗ್ತಾ ಇರೋಣ, ನಮ್ಮನೆಗೆ ಬರ್ತಾ ಇರೋ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ನ ಶೇರ್ ಮಾಡೋಣ. ಯಾಕಂದ್ರೆ ಅತ್ತೆ ಒಂಥರ ಏನಂತಾರೆ, ಹೆವಿ ಟ್ಯಾಲೆಂಟೆಡ್ ಕುಕಿಂಗ್ ಅಲ್ಲಿ ಪ್ರತಿಯೊಬ್ಬ ಕಾಣಿಸ್ತೀವಿ. ತುಂಬಾ ಡಿಫ್ರೆಂಟ್ ವೆರೈಟೀಸ್ ರೆಸಿಪೀಸ್ ಎಲ್ಲ ಅತ್ತೆ ಹತ್ರ ತಿಳ್ಕೊಬಹುದು, ಕಲ್ತ್ಕೊಬಹುದು. ನೋಡೋಣ ಮುಂದೆ ನನ್ನ ವಿಡಿಯೋಸ್ ಅಲ್ಲಿ ಆದಷ್ಟು ತನ್ನ ಜೊತೆ ಕುಕಿಂಗ್ ವಿಡಿಯೋಸ್ ನ ಮಾಡೋದಕ್ಕೆ ನಾನು ಸಹ ಟ್ರೈ ಮಾಡ್ತೀನಿ. ಈಗ
ಗಂಜಿ ಹಾಗೆ ಅತ್ತೆ ಉಪ್ಪಿನಕಾಯಿ ಅಂತೂ ನಿನ್ಗೆ ತುಂಬಾ ಆರ್ಡರ್ ಬರ್ತಾ ಇದೆಯಾ? ಕಾಲ್ ಮಾಡಿ ಬೇಕು ಅಂತ ಕೇಳ್ತಿದ್ದಾರೆ. ಒಳ್ಳೇದಾಯ್ತು. ಸೊ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಉಪ್ಪಿನಕಾಯಿ ಸಹ ತನ್ನ ಜೊತೆಗೆ ಆರ್ಡರ್ ಬರ್ತಾ ಇದೆ. ಬರ್ಲಿ, ಹೀಗೆ ಚೆನ್ನಾಗಿ ಆಗ್ಲಿ ಅಂತ ನಾವು ವಿಶ್ ಮಾಡೋಣ. ನಾನು ಬಂದು ಮನೆಗೆ ಅಂತ ಅತ್ತೆ ಸಹ ಉಪ್ಪಿನಕಾಯಿ ಹಾಕೊಂಡಿದ್ದಾರೆ ನೋಡಿ. ಇದು 2 ಬಾಟ್ಲ್ ಆಗಿದೆ. ಇಲ್ಲೊಂದು ಬಾಟ್ಲು, ಇಲ್ಲೊಂದು ಬಾಟ್ಲು, 2 ಬಾಟ್ಲು ನೆನ್ನೆ ಬಂದು ಉಪ್ಪಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆರ್ಡರ್ ಸಹ ಬರ್ತಿದೆಯಂತೆ. ಚೆನ್ನಾಗಿ ಆರ್ಡರ್ ಬರಲಿ, ಚೆನ್ನಾಗಿ ಅತ್ತೆ ಮಾಡೋ ರೆಸಿಪೀಸ್ ಎಲ್ಲ ಚೆನ್ನಾಗಿ ಕ್ಲಿಕ್ ಆಗಲಿ. ನೋಡೋಣ, ಮುಂದೊಂದು ದಿನ ಅತ್ತೆದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಮಾಡ್ತೀಯಂತೆ ಯಾಕಂದ್ರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸರಿ, ಇವಾಗ ಹಲ್ವಾ ಮಾಡಾದ್ಮೇಲೆ ಸಿಗ್ತೀವಿ. ಇದು ಹಲ್ವಾ ಏನ್ ಗೊತ್ತಾ ಸ್ನೇಹಿತರೆ, ಈಸಿ ಆಗಿದೆ ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಏನಕ್ಕಂದ್ರೆ ಇದು ಕುದ್ದಿ ಗಟ್ಟಿ ಬರ್ಬೇಕಲ್ಲ, ಹಲ್ವಾ ಕನ್ಸಿಸ್ಟೆನ್ಸಿ ಬರ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಈ ಗಂಜಿನ ಕುದಿಯಕ್ಕೆ ಇಟ್ಟು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡ್ರೆ ನಿಮ್ಗೆ ಈ ಹಲ್ವಾ ಮಾಡಿದ್ದು ಟೈಮೇ ಗೊತ್ತಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಇವಾಗ ಅತ್ತೆ ಇಲ್ಲಿ ಗಂಜಿನ ಕುದಿಯಕ್ಕೆ ಇಟ್ಟಿದ್ದಾರೆ. ಈ ಕಡೆ ಎಲ್ಲ ಟೊಮೊಟೊ ಪಲಾವ್ ಮಾಡೋದಿಕ್ಕೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ರೀತಿ 2 in 1 ಕೆಲಸಗಳು ಬೇಗ ಬೇಗ, ಈ ಕಡೆ ಹಲ್ವಾನು ಆಗುತ್ತೆ, ಆ ಕಡೆ ಮಸಾಲೆಗೂ ರೆಡಿ ಮಾಡ್ಕೊಂಡ್ಬಿಟ್ರೆ ಕೆಲಸಗಳು ಬೇಗ ಮುಗಿಯುತ್ತೆ. ಬರೀ ಹಲ್ವಾ ಮಾಡ್ತಾ ಇದನ್ನ ಹಿಂಗೆ ನೋಡ್ತಾ ಕೂತಿದ್ರೆ ತುಂಬಾ ಟೈಮ್ ಬೇಕು ಅಲ್ವಾ ಅತ್ತೆ? ಅದ್ರ ಬದಲು ಈ ರೀತಿ ಕುದಿಯಕ್ಕೆ ಇಟ್ಟು ನೀವು ಬೇರೆ ಏನಾದ್ರು ಅಡ್ಗೆ ಮನೆಯಲ್ಲೇ ಇರ್ಬೇಕು. ಮತ್ತೆ ಯಾಕಂದ್ರೆ ಇದು ಕುದಿತಾ ಕುದಿತಾ ಹಿಂಗ್ ಮೇಲ್ ಬರುತ್ತೆ, ಅವಾಗ ಸ್ವಲ್ಪ ಹಿಂಗ್ ಕೈ ಆಡಿಸ್ತಾ ಇರ್ಬೇಕು. ಸೊ ಅಡ್ಗೆ ಮನೆಯಲ್ಲೇ ನೀವು ಬೇರೆ ಏನಾದ್ರು ಕೆಲಸಗಳು, ಅಡ್ಗೆ ಕೆಲಸಗಳನ್ನ ಮಾಡ್ಕೊಂತ ಈ ಹಲ್ವಾ ಮಾಡಿದ್ರೆ ಈಸಿ ಅಂತ ಅನ್ಸುತ್ತೆ. ಇವಾಗ ಎಷ್ಟು ಗಟ್ಟಿ ಬಂದಿದೆ? ಇವಾಗ ಸ್ವಲ್ಪ ಗಟ್ಟಿ ಬರ್ತಾ ಇದೆ. ನಾವು ಇವಾಗ ಕುದಿಯಕ್ಕೆ ಇಟ್ಟು ಎಷ್ಟೊತ್ತಾಗಿರ್ಬೋದು? 1/4 ಗಂಟೆ ಆಗಿರ್ಬೋದಾ? 1/4 ಗಂಟೆ ಆಗಿದೆ. ಇವಾಗ್ಲೇ ಬೇಕಾದ್ರೆ ರುಚಿ ನೋಡ್ಬೋದಾ? ಸಕ್ಕರೆ ಹಾಕಿದಿರಲ್ಲ, ಇದಕ್ಕೆ ಏಲಕ್ಕಿ ಪುಡಿ ಎಲ್ಲ ಹಾಕೊಂಬೋದಾ? ಏಲಕ್ಕಿ ಪುಡಿ, ಕಾಯಿ ತುರಿ, ಗಟ್ಟಿ ಆದ್ಮೇಲೆ ಹಾಕ್ತೀನಿ. ಓ, ಏಲಕ್ಕಿ ಪುಡಿ ತೋರಿಸಿದ್ರ ನೀವು ಅವಾಗ್ಲೇ? ಇವಾಗ ಶುಗರ್ ಬೇಕು ಅಂದ್ರೆ ಮತ್ತೆ ಹಾಕೊಬಹುದು. ನಾನು ಸ್ವಲ್ಪ ಹಾಕಿದ್ದೀನಿ. ನಮಗೆ ಸ್ವೀಟ್ ಇವಾಗ ನೋಡ್ಕೊಂಡು ಬೇಕಂದ್ರೆ ಸಕ್ಕರೆ ಆಡ್ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಹೀಗೆ ಕುದಿಯಕ್ಕೆ ಬಿಡೋದು. ಇನ್ನ ಎಷ್ಟೊತ್ತಾಗುತ್ತೆ ಇದು? ಇನ್ನೊಂದು 5 ನಿಮಿಷನಾ? ಬರಲ್ಲ ಅಂತ ಎಲ್ಲರೂ ನನ್ನ ಎದುರಿಸ್ತಿದ್ರು. ಏನ್ ಗೊತ್ತಾ, ನಾನು ಪ್ರತಿಮಕ್ಕ ತರು ಜೊತೆಗೆ ಹೆದರ್ಸಿದ್ವಿ. ಯಾಕಂದ್ರೆ ತುಂಬಾ ತೆಳ್ಳಗಿದೆ, ಎಷ್ಟು ಬೇಕು ಅದು ಗಟ್ಟಿ ಆಗೋದಕ್ಕೆ. ಅತ್ತೆ ನಿಜವಾಗ್ಲೂ ಇದು ಹಲ್ವಾ ತರ ಬರುತ್ತಾ ಬರಲ್ವಾ? ವಿಡಿಯೋ ಅಂತೂ ಮಾಡ್ಕೊಂತೀನಿ, ಬರ್ಲಿಲ್ಲ ಅಂದ್ರೆ ಇನ್ನೇನು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡೋದು, ಬಂದ್ರೆ ಅಪ್ಲೋಡ್ ಮಾಡೋದಂತ ಅನ್ಕೊಂಡೆ. ಬಟ್ ಅತ್ತೆ ಏನಂದ್ರು, ಬಂದೇ ಬರುತ್ತೆ ಕಡೆಗೂ ಬಂತು. ಈ ಸ್ವೀಟು ನನ್ನ ಮಗನಿಗೆ ತುಂಬಾ ಇಷ್ಟ. ಆಶಿಕ್ ಅಂತ ನಮ್ ತನು ಜೊತೆ ಮಗ, ಅವನಿಗೆ ಈ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಇವಾಗ ಅವ್ನು ಬರ್ತಾ ಇದ್ದಾನೆ, ಅವನಿಗೋಸ್ಕರನು ಸ್ವೀಟ್ ರೆಡಿ ಆಗ್ತಾ ಇದೆ. ಹಾಗೆ ನಮಿಗೂ ಸಹ ವಿಡಿಯೋಗೆ ಹೆಲ್ಪ್ ಆಗಿದೆ. ತುಂಬಾ ಒಳ್ಳೇದು ಗಂಜಿ ಎಲ್ಲ. ಗಂಜಿನೇ ಒಳ್ಳೇದು ಆಕ್ಚುಲಿ, ತಂಪು ಅಂತಾರಲ್ವಾ. ಸೊ ಗಂಜಿಲಿ ಈ ರೀತಿ ಒಂದು ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಈ ತರ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ಕೈ ಬಿಡಬಾರ್ದು, ಯಾಕಂದ್ರೆ ತಳ ಹಿಡಿಯುತ್ತೆ. ಮತ್ತೆ ಈಗ ಏನ್ ಮಾಡ್ಕೊಂತಿದ್ದೀರಾ? ತಟ್ಟೆ ರೆಡಿ ಮಾಡ್ಕೊಂತಿದೀನಿ, ಅದನ್ನ ಹಾಕಿ ಅಲ್ವಾ ಹಾಕಕ್ಕೆ. ಸ್ವಲ್ಪ. ಈ ಸ್ವೀಟ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಮದ್ವೆ ಮುಂಚಿಂದ. ಹೌದಾ? ಓ, ಎಕ್ಸ್ಪರ್ಟ್ ಹಂಗಾರೆ ಈ ಸ್ವೀಟಲ್ಲಿ ನೀವು. ಈಗ ತಟ್ಟೆ ರೆಡಿ ಮಾಡ್ಕೊತಾ ಇದೀವಿ. ತಟ್ಟೆಗೆ ಫಸ್ಟ್ ಸ್ವಲ್ಪ ತುಪ್ಪ ಸವರ್ಬೇಕು. ನನಗೆ ಮದ್ವೆ ಮುಂಚೆನೂ ತುಂಬಾ ವೆರೈಟಿ ಅಡುಗೆ ಟ್ರೈ ಮಾಡಕ್ಕೆ ತುಂಬಾ ಇಷ್ಟ ಆಯ್ತು. ಆವಾಗಲಿಂದಲೂ ಎಲ್ಲದನ್ನು ಖುಷಿ ಪಡ್ಬೇಕು. ಬೈಕನಾದ್ರೆ ಮಾಡಲ್ಲ. ನೀವು ಮಾಡೋ ಅಡುಗೆ ಎಲ್ಲ ಚೆನ್ನಾಗಿರುತ್ತೆ, ಯಾಕೆ ಬೈಕಂತಾರೆ ಅಂದ್ರೆ ಸ್ವಲ್ಪನೂ ಬೇಜಾರು ಮಾಡ್ಕೊಂಡಾನೆ ಎಷ್ಟು ಖುಷಿ ಖುಷಿಯಾಗಿ ಮಾಡ್ಕೊಡ್ತೀರಲ್ವಾ, ಅದಕ್ಕೆ ಒಂಥರ ಅಡುಗೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನಾನು ಕಾಯಿ ತುರಿ ಹಾಕ್ತಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ.
ಹೆಂಗ್ ಗೊತ್ತಾಗುತ್ತೆ ಅಂತೆ? ಸ್ವಲ್ಪ ಗಟ್ಟಿ ಬರಬೇಕು. ತಟ್ಟೆಗೆ ಹಾಕಿದ್ರೆ ಈ ರೀತಿ ತಟ್ಟೆಗೆ ಹಾಕಿದ್ರೆ ಈ ರೀತಿ ಜಾರಬಾರ್ದು, ಕುತ್ಕೊಬೇಕಲ್ವಾ? ಸ್ವಲ್ಪ ನೋಡಿ, ಇವಾಗ ಇಲ್ಲಿ ಹಾಕಿರೋದು ಇಲ್ಲಿ ಸ್ವಲ್ಪ ಹಿಂಗೆ ಹರಿದು ಬಂತಲ್ವ, ಆ ಥರ ಬರಬಾರ್ದು. ಈ ರೀತಿ ಅಂಟದನೆ ಮೇಲ್ಗಡೆ ಬರಬೇಕು. ಈಗ ಬರುತ್ತೆ ಪೀಸ್. ಈ ರೀತಿ ಬಂದರೆ ಅಂಟಬಾರ್ದು. ಅಲ್ಲ, ಅಷ್ಟು ಇದಿದ್ದು ಗಂಜಿ ಒಂದು ತಟ್ಟೆ ಅಷ್ಟೇ, ಎಷ್ಟು ಕಮ್ಮಿ. ಮದುವೆ ಮನೇಲಿ ಗಂಜಿ ಬಸ್ತಿರ್ತಾರಲ್ಲ, ಆ ಗಂಜಿನ ಒಂದು ಮದುವೆ ಮನೆ ಸ್ವೀಟ್ ಮಾಡ್ಬಿಡ್ಬೋದಲ್ಲ ಮತ್ತೆ, ಅಲ್ವಾ ತರ ಅಲ್ವಾ? ವೇಸ್ಟ್ ಆಗೋದು, ಅದರಲ್ಲಿ ಒಂದು ಸ್ವೀಟ್ ಅಡಿಗೆ ಮಾಡ್ಬಿಡ್ಬೋದು. ಇವಾಗ ಹಲ್ವಾನ ಪ್ಲೇಟಿಗೆ ಹಾಕೊಂಡಿದೀವಿ. ಈಗ ಇದು 1 ಗಂಟೆ 2 ಗಂಟೆ ಬಿಟ್ಟರೆ ತಣ್ಣಗಾಗುತ್ತೆ. ಆಮೇಲೆ ಅದನ್ನು ಪೀಸ್ ಮಾಡಿಕೊಂಡು ತಿನ್ನೋದು. ಇನ್ನು 1 ಅವರ್ ಬಿಟ್ಟು ಮತ್ತೆ ಹಲ್ವಾ ಹೇಗಾಗಿದೆ ಅಂತ ನೋಡೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಇವಾಗ ಇದನ್ನ 1 ಗಂಟೆ ಬಿಟ್ಟಿದ್ವಿ ಅಲ್ವಾ? ಈಗ ಪೀಸ್ ಮಾಡ್ತಾ ಇದ್ವಿ. ಇದೊಂಥರ ಹೆಂಗಿದೆ ಗೊತ್ತಾ, ಹಾಲ್ಬಾಯ್ ಅಂತ ಸ್ವೀಟ್ ಮಾಡ್ತಾರೆ, ಆ ಥರ ಹೂವು ಬಂದಿದೆ. ಚೆನ್ನಾಗಿದೆ, ಸೇಮ್ ಹಾಲ್ಬಾಯ್ ಥರನೇ ಇದೆ. ಆಸ್ ಯೂಶುವಲ್ ಅವತ್ತಿಂದ ಎಲ್ಲ ಅಡುಗೆಗೂ ಅದನ್ನೇ ಹೇಳ್ತಾ ಇರೋದು. ಇದು ಸಹ ತುಂಬ ಚೆನ್ನಾಗಿದೆ, ಒಂದ್ಸತಿ ಟ್ರೈ ಮಾಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಅನ್ನ ಬಸ್ತಿರೋ ಗಂಜಿಯಿಂದ ತನುಜತೆ ಎಷ್ಟು ಈಸಿಯಾಗಿ ತುಂಬ ರುಚಿಯಾಗಿರೋಂಥ ಒಂದು ಸ್ವೀಟ್ ಮಾಡಿ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ರುಚಿಯಾಗಿ ಬಂದಿತ್ತು. ಇವಾಗಂತೂ ನನಗಿದು ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ನನಗೆ ಮತ್ತೆ ಈ ಸ್ವೀಟ್ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು, ಅಷ್ಟು ರುಚಿಯಾಗಿ ಬಂದಿತ್ತು ಸ್ನೇಹಿತರೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ನಾನು ಇನ್ನೊಂದು ಯೂನಿಕ್ ರೆಸಿಪಿ ಜೊತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟುಲ್ ಕಿನಿಯ. ಬಾಯ್ ಬಾಯ್.